ನಡೆಸ್ತಾ ಇದ್ದಂತಹ ಶಾಲೆ ಬಂದ್ ಆಗಿದೆ. ಸಾಲ ಮರುಪಾವತಿ ಮಾಡದೇ ಇರೋದಕ್ಕೆ ಶಾಲೆಗೆ ಬೀಗ ಬಿದ್ದಿದೆ. ಡಿಕೆ ಶಿವಕುಮಾರ್ ಅವರ ಆಪ್ತ ಹಾಗೆ ಕಾಂಗ್ರೆಸ್ ಮುಖಂಡರು ನಡೆಸ್ತಾ ಇದ್ದಂತಹ ಶಾಲೆಗೆ ಬೀಗ ಬಿದ್ದಿದೆ. ಕಾರಣ ಸಾಲ ಮರುಪಾವತಿ ಮಾಡದೇ ಇರೋದು. ಕೇಂಬ್ರಿಡ್ಜ್ ಸ್ಕೂಲ್ ಅಂಡ್ ಕಾಲೇಜಿಗೆ ಬೀಗ ಜಡಿಯಲಾಗಿದೆ ಬ್ಯಾಂಕ್ನಿಂದ. ಶ್ರೀರಂಗಪಟ್ಟಣದ ಬಾಬುರಾಯನ ಕೊಪ್ಪಲಿನಲ್ಲಿರುವಂತಹ ಶಾಲೆ ಇದು. ಆಡಳಿತ ಮಂಡಳಿ ಎಡವಟ್ಟಿನಿಂದಾಗಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕುತ್ತು ಬಂದಿದೆ. ಸಾಲ ಸೋಲ ಮಾಡಿ ಫೀಸ್ ಕಟ್ಟಿದ್ರು ಪೋಷಕರು. ಈಗ ಅವರು ಆತಂಕದಲ್ಲಿದ್ದಾರೆ. ಕಾಂಗ್ರೆಸ್ ಮುಖಂಡ ಹರಳಹಳ್ಳಿ ವಿಶ್ವನಾಥ್ಗೆ ಸೇರಿದಂತಹ ಸ್ಕೂಲ್ ಇದು. ಸಿಎಂ ಡಿಕೆ ಶಿವಕುಮಾರ್ ಆಪ್ತನಾಗಿರುವಂತಹ ವಿಶ್ವನಾಥ್ ಅವರಿಗೆ ಸೇರಿದಂತಹ ಸ್ಕೂಲ್ ಇದು. ವಿಶ್ವೇಶ್ವರಯ್ಯ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಸಾಲ ಪಡೆದಿದ್ರು ಇವರು. ಆದ್ರೆ ನೋಟಿಸ್ ನೀಡಿದ್ರು ಸಾಲವನ್ನ ಮರುಪಾವತಿ ಮಾಡಿರಲಿಲ್ಲ. ಕಳೆದ ಶನಿವಾರವೇ ಸ್ಕೂಲ್ನ ಗೇಟ್ಗೆ ಬೀಗ ಹಾಕಿದೆ ಬ್ಯಾಂಕ್. ಬೀಗ ಹಾಕಿದ್ರು ಕದ್ದು ಮುಚ್ಚಿ ತರಗತಿಯನ್ನ ನಡೆಸಲಾಗ್ತಾ ಇದೆ ಸ್ಕೂಲ್ನಿಂದ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ತರಗತಿ ಆಗ್ತಾ ಇದೆ. ಉಳಿದ ವಿದ್ಯಾರ್ಥಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಆಡಳಿತ ಮಂಡಳಿಯಿಂದ. ಶಾಲಾ ಆಡಳಿತ ಮಂಡಳಿ ವಿರುದ್ಧ ಪೋಷಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಬ್ಯಾಂಕ್ನಿಂದ ಶಾಲೆಗೆ ಬೀಗ ಹಾಕಲಾಗಿದೆ. ಆದ್ರೂ ಸಹ ಕದ್ದು ಮುಚ್ಚಿ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲಾಗ್ತಾ ಇದೆ. ಬ್ಯಾಂಕ್ ನೋಟಿಸ್ ನೀಡಿದ್ರೂ ಸಹ ಸಾಲವನ್ನ ಮರುಪಾವತಿ ಮಾಡಲಿಲ್ಲ. ಕೊನೆಗೆ ಮಾಡಿದ್ದೇನು ವಿಶ್ವೇಶ್ವರಯ್ಯ ಕೋಆಪರೇಟಿವ್ ಬ್ಯಾಂಕ್ ಅಂದ್ರೆ ಶಾಲೆಗೆ ಈ ರೀತಿಯಾಗಿ ಬೀಗ ಜಡಿದಿದೆ. ಡಿಕೆ ಶಿವಕುಮಾರ್ ಆಪ್ತರಾಗಿರುವಂತಹ ವಿಶ್ವನಾಥ್ ಅವರು ನಡೆಸ್ತಾ ಇದ್ದಂತಹ ಶಾಲೆ ಇದು. ವಿಶ್ವೇಶ್ವರಯ್ಯ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಸಾಲ ಪಡೆದಿದ್ರು. ಸಾಲ ಮರುಪಾವತಿ ಮಾಡಿ ಅಂತ ಪದೇ ಪದೇ ನೋಟಿಸ್ ಕೊಟ್ಟಿದ್ದಾರೆ. ಆದ್ರೆ ನೋಟಿಸ್ಗೆ ಉತ್ತರಿಸಿಲ್ಲ, ಜೊತೆಗೆ ಸಾಲ ಮರುಪಾವತಿ ಮಾಡಿಲ್ಲ. ಹೀಗಾಗಿ ಬ್ಯಾಂಕ್ ಕೇಂಬ್ರಿಡ್ಜ್ ಪಿಯು ಕಾಲೇಜ್, ಕೇಂಬ್ರಿಡ್ಜ್ ಪಬ್ಲಿಕ್ ಸ್ಕೂಲ್ ಏನಿದೆ ಅದಕ್ಕೆ ಬೀಗ ಹಾಕಿದೆ. ಹೀಗಾಗಿ ಪೋಷಕರು ಈಗ ಆತಂಕದಲ್ಲಿದ್ದಾರೆ. ಸಾಲ ಸೋಲ ಮಾಡಿ ಫೀಸ್ ಕಟ್ಟಿರ್ತಾರೆ, ಸ್ಕೂಲಿಗೆ ಸೇರಿಸಿರ್ತಾರೆ. ಈಗ ನೋಡಿದ್ರೆ ಶಾಲೆ ನಡೀತಾ ಇಲ್ಲ, ರಜೆ ಘೋಷಣೆ ಮಾಡಿಬಿಟ್ಟಿದ್ದಾರೆ ಮಕ್ಕಳಿಗೆಲ್ಲ. ನಮ್ಮ ಮಕ್ಕಳ ಭವಿಷ್ಯ ಏನು ಅನ್ನೋದು ಈಗ ಪೋಷಕರ ಚಿಂತೆಯಾಗಿದೆ. ಆಡಳಿತ ಮಂಡಳಿ ಮಾಡಿದಂತಹ ಎಡವಟ್ಟಿನಿಂದ ಈಗ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕುತ್ತು ಬಂದಿದೆ. ಇದು ಕಾಂಗ್ರೆಸ್ ಮುಖಂಡ ವಿಶ್ವನಾಥ್ ಅವರು ಶಾಲೆ, ಕ್ರೈಮಿ ಶಾಲೆ ಅಂತ ಹೆಸರಾಂತಾಗಿದೆ. ಸುತ್ತಮುತ್ತ ಗ್ರಾಮಸ್ಥಗಳನ್ನ ನಾವು ಇದೇ ಶಾಲೆನ ಆಯ್ಕೆ ಮಾಡಿ ತುಂಬಾ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾರೆ ಅನ್ನೋ ಉದ್ದೇಶದಲ್ಲಿ ನಾವು ಇಲ್ಲಿ ಸೇರಿಸಿದ್ದೀವಿ. ಆದರೆ ಈಗ ಒಂದು ವಿಶ್ವೇಶ್ವರಯ್ಯ ಗ್ರಾಮೀಣ ಬ್ಯಾಂಕ್ನವರು ಇದು ಶಾಲೆನ ಒಂದು ಸಾಲ ಕೊಡ್ಬೇಕಂತೇಳಿ ಲಾಕ್ಔಟ್ ಮಾಡ್ಕೊಂಡು ಹೋಗಿದ್ದಾರೆ. ಇವರು ಶಿಕ್ಷಣ ಇಲಾಖೆಯವರು ಮತ್ತು ಶಿಕ್ಷಣ ಅಧಿಕಾರಿಗಳು ಪ್ರತಿಯೊಬ್ಬರು ಕೈ ಕಟ್ಕೊಂಡು ಕೂತಿದ್ದಾರೆ. ಮತ್ತೆ ಪೋಷಕರು ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಇವ್ರು ಹೇಳ್ದಂಗೆ ಕುಂದಿ ನಮಗೂ ಸಾಕಾಗಿದೆ. ಆದ್ರೂ ಏನೋ ಮಕ್ಕಳು ಭವಿಷ್ಯ ಚೆನ್ನಾಗಿಲ್ಲ ಅಂತೇಳಿ ನಮ್ಮ ಮಕ್ಕಳು ಸೇರಿಸಿದೀವಿ. ಆದರೆ ಇವತ್ತು ಬೀಗನ ಜಡ್ದಿ ಈ ತರ ಮಕ್ಕಳನ್ನ ಬೀದಿ ಪಾಲಾಗಿ ನಮಗೆ ಮನೆಯಲ್ಲೇ ಮನೆಯಲ್ಲೇ ಇದ್ದಾರೆ ಮಕ್ಕಳುಗಳು. ಮತ್ತೆ ವಿದ್ಯಾಭ್ಯಾಸ ಹಾಳಾಗಿ ಮಕ್ಕಳುಗಳು ರೋಡಲ್ಲಿ ಪಾಪ ಬೀದಿ ಅಲಿತಾ ಇದ್ದಾರೆ. ದಯವಿಟ್ಟು ಇಲ್ಲಿ ಇರತಕ್ಕಂಥ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಶಾಲೆಯನ್ನು ಬಿಚ್ಚಿಸಿ ಮಕ್ಕಳು ವಿದ್ಯಾಭ್ಯಾಸ ಅನುಕೂಲ ಮಾಡಿಕೊಡ್ಬೇಕು. ನೀವು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಸ್ಕೂಲ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಂದನ್, ಈಗ ವಿಶ್ವನಾಥ್ ಅವರು ಸಾಲ ಮರುಪಾವತಿ ಮಾಡಲಿಲ್ಲ ಅನ್ನೋದಕ್ಕೆ ಈಗ ತಲೆದಂಡ ಆಗ್ತಾ ಇರೋದು ಮಕ್ಕಳ ಭವಿಷ್ಯ. ಯಾರು ಹಾಗಾದ್ರೆ ಈ ಜವಾಬ್ದಾರಿಯನ್ನ ಹೊತ್ಕೊಳ್ಬೇಕು? ಶಾಲೆಯಲ್ಲಿರುವಂತಹ ಪೋಷಕರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಯಾರಾದ್ರೂ ಸಿಬ್ಬಂದಿ ಇದ್ದಾರ ಮಾತಾಡೋದಕ್ಕೆ ಸಿಕ್ಕಿದ್ರ? ಪ್ರಗತಿ, ಈ ಸಂಪೂರ್ಣ ಜವಾಬ್ದಾರಿಯನ್ನ ಶಾಲಾ ಆಡಳಿತ ಮಂಡಳಿ ಹೊತ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಕೇಂಬ್ರಿಡ್ಜ್ ಶಾಲೆ ಮತ್ತು ಕಾಲೇಜು, ಶ್ರೀರಂಗಪಟ್ಟಣದ ಕಿರಂಗೂರು ಬಳಿ ಇರತಕ್ಕಂತಹ ಕಾಲೇಜು, ಡಿಕೆಶಿ ಆಪ್ತ ಹರಳಹಳ್ಳಿ ವಿಶ್ವನಾಥ್ ಅವರ ಮಾಲೀಕತ್ವದ್ದು ಬಹಳ ಪ್ರತಿಷ್ಠಿತ ಕಾಲೇಜು. ಒಳ್ಳೆ ಎಜುಕೇಶನ್ ಸಿಗುತ್ತೆ ಅಂತೇಳಿ ಈ ಭಾಗದ ಎಲ್ಲ ಪೋಷಕರು ಕೂಡ ಸಾವಿರಾರು ಜನ ಮಕ್ಕಳನ್ನ ಈ ಶಾಲೆಗೆ ತಂದು ಸೇರಿಸಿದ್ರು. ಬೆಂಗಳೂರಿನ ವಿಶ್ವೇಶ್ವರಯ್ಯ ಕೋಆಪರೇಟಿವ್ ಬ್ಯಾಂಕ್ನಿಂದನೂ ಕೂಡ ಈ ಶಾಲಾ ಆಡಳಿತ ಮಂಡಳಿ ಕೋಟ್ಯಾಂತರ ರೂಪಾಯಿ ಸಾಲವನ್ನ ಪಡ್ಕೊಂಡಿತ್ತು. ಕೆಲ ಸಾಲವನ್ನ ಮರುಪಾವತಿ ಮಾಡಿ ಇನ್ನೊಂದಷ್ಟು ಬ್ಯಾಲೆನ್ಸ್ ಅನ್ನು ಕೂಡ ಉಳಿಸ್ಕೊಂಡಿತ್ತು. ಪದೇ ಪದೇ ನೋಟಿಸ್ ಅನ್ನು ಕೂಡ ಬ್ಯಾಂಕ್ನವರು ಶಾಲಾ ಆಡಳಿತ ಮಂಡಳಿಗೆ ಕೊಡ್ತಾ ಇದ್ರು. ಆದ್ರೂ ಕೂಡ ಮರುಪಾವತಿ ಆಗಿರಲಿಲ್ಲ. ಅಂದ್ರೆ ಯಾವಾಗ ನೋಟಿಸ್ ಟೈಮ್ ಮೀರಿತ್ತು ಆಗ ಬ್ಯಾಂಕ್ನ ಆ ಸಿಬ್ಬಂದಿಗಳು ಕಳೆದ ಶನಿವಾರ ಪೊಲೀಸರ ಸಹಾಯದೊಂದಿಗೆ ಬಂದು ಈ ಶಾಲೆಗೆ ಬೀಗವನ್ನ ಜಡಿದಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಅವತ್ತು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕ್ಲಾಸಸ್ ಕೂಡ ನಡೀತಾ ಇತ್ತು. ಅದೇ ಸಂದರ್ಭದಲ್ಲಿ ಪೊಲೀಸರ ಸಹಾಯದೊಂದಿಗೆ ಬಂದಂತಹ ಬ್ಯಾಂಕ್ನ ಸಿಬ್ಬಂದಿಗಳು ಏಕಾಏಕಿ ಈ ಬ್ಯಾಂಕ್ ಅನ್ನ ಸೀಸನ್ ಮಾಡಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಬ್ಯಾಂಕ್ನ ಮುಖ್ಯ ದ್ವಾರವನ್ನ ಸೀಸನ್ ಮಾಡಿರ್ತಕ್ಕಂಥದ್ದು. ಅವತ್ತು ಶಾಲೆಯಿಂದ ಮಕ್ಕಳನ್ನ ಹೊರ ಕಳಿಸ್ತಾ ಇತ್ತು. ಇಲ್ಲಿವರೆಗೂ ಕೂಡ ಶಾಲೆ ಓಪನ್ ಆಗಿಲ್ಲ. ಸಾಲ ಸೋಲ ಮಾಡಿ ಕೂಲಿ ಮಾಡಿ ಆ ಮಕ್ಕಳನ್ನ ಶಾಲೆಗೆ ಸೇರಿಸೋದಕ್ಕೆ ಸಾವಿರಾರು ರೂಪಾಯಿ ಫೀಸನ್ನ ಈ ಭಾಗದ ಪೋಷಕರುಗಳು ಕೊಟ್ಟಿದ್ರು. ಫೀಸ್ ಕಟ್ಟದಂತ ಸಂದರ್ಭದಲ್ಲಿ ಮಕ್ಕಳನ್ನ ಹೊರಕಳಿಸುವಂತ ದುರ್ವರ್ತನೆಯೇ ಶಾಲಾ ಆಡಳಿತ ಮಂಡಳಿ ತೋರಿತ್ತು. ಆದರೆ ಈಗ ಶಾಲಾ ಆಡಳಿತ ಮಂಡಳಿಯಿಂದಲೇ ಎಡವಟ್ಟಾಗಿದೆ.
ಬ್ಯಾಂಕ್ನ ಸಾಲ ಮರುಪಾವತಿಯಾಗಿಲ್ಲ. ಆ ಕಾರಣಕ್ಕಾಗಿ ಬ್ಯಾಂಕ್ಗೆ ಬೀಗ ಬಿದ್ದಿದೆ. ಆದರೆ ವಿದ್ಯಾರ್ಥಿಗಳ ಭವಿಷ್ಯ ಏನು ಅನ್ನುವಂಥ ಪ್ರಶ್ನೆ ಈಗ ಎಲ್ಲರಲ್ಲೂ ಮೂಡಿರ್ತಕ್ಕಂಥದ್ದು. ಉಜ್ವಲ ಭವಿಷ್ಯ ಸಿಗಲಿ ಅಂತೇಳಿ ಸಾವಿರಾರು ರೂಪಾಯಿ ಫೀಸ್ ಕಟ್ಟಿ ಮಕ್ಕಳನ್ನ ಶಾಲೆಗೆ ಕಳಿಸಿದ್ರೆ, ಆದರೆ ಶಾಲಾ ಆಡಳಿತ ಮಂಡಳಿಯ ಎಡವಟ್ಟು ಇವತ್ತು ವಿದ್ಯಾರ್ಥಿಗಳನ್ನ ಒಂದು ರೀತಿ ಅತಂತ್ರ ಪರಿಸ್ಥಿತಿಗೆ ದೂಡುವಂತೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸಹಜವಾಗಿ ಪೋಷಕರಲ್ಲಿ ಒಂದು ರೀತಿ ಆತಂಕ ಮೂಡಿರ್ತಕ್ಕಂಥದ್ದು. ಶಾಲೆ ಯಾವಾಗ ಓಪನ್ ಆಗುತ್ತೆ, ಯಾವಾಗ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗುತ್ತೆ ಅನ್ನುವಂಥದ್ದು ಈಗ ಅವರಲ್ಲಿರ್ತಕ್ಕಂತಹ ಪ್ರಶ್ನೆ. ಸಾಕಷ್ಟು ಜನ ಪೋಷಕರು ನನ್ನ ಜೊತೆಗಿದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸ್ತೀನಿ. ಸರ್, ಶನಿವಾರ ಮಕ್ಕಳನ್ನ ಶಾಲೆಯಿಂದ ಹೊರ ಕಳಿಸಿದ್ರು, ಅದು ಲೋನ್ ಕಟ್ಟಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಏನು ಪರಿಣಾಮ ಬೀರುತ್ತೆ ಸರ್ ಮಕ್ಕಳ ಭವಿಷ್ಯ ಹೇಗೆ ಅಂತ? ಸರ್, ಮಕ್ಕಳ ಮೇಲೆ ತುಂಬ ಪರಿಣಾಮ ಬೀರ್ತಿದೆ. ಹೋದ ಶನಿವಾರ ನಮ್ಮ ಮಗು ಇಲ್ಲಿ ಶಾಲೆಗೆ ಬಂದಿತ್ತು. ಶಾಲೆಗೆ ಬಂದಿದ್ದು 3 ಗಂಟೆ ಬಿಡಬೇಕಿತ್ತು ಮಗುನ. ಆ ಮಗುನ 11:15ಗೆ ಮೆಸೇಜ್ ಹಾಕಿದ್ರು ಅವರು, ಬಂದು ನಿಮ್ಮ ಮಗು ಪಿಕಪ್ ಮಾಡ್ಕೊಂಡು ಹೋಗಿ ಅಂತ. ಒಂದು ಚಿಕ್ಕ ಮಗು ಏನೋ ಬರ್ತಿತ್ತು, ಅದು ಬಂತು. ಈ ಮಗನ ಬಂದು ನಾವು ಪಿಕಪ್ ಮಾಡ್ಕೊಂಡು ಮನೇಲಿ ಹೋಗಿ ಕೇಳಿದಾಗ, ಏನಾಗೈತೆ ಈ ಥರ ಮಾಮೂಲಿ 11 ಗಂಟೆಗೆ ಬಂದಿದೆಯಲ್ಲ, ಏನಾಗಿತ್ತು ಪ್ರಾಬ್ಲಮ್ ಅಂತ ಕೇಳಿದಾಗ ಆ ಮಗು ಎದುರ್ಕದಿತ್ತು. ನಾನು ಏನಾಗೈತೆ ಹೇಳು ಅಂತ ಹೇಳಿದಾಗ ಪೊಲೀಸ್ನವರು ಲಾಯರು ಬಂದು ಬೀಗ ಹಾಕಿ ನಮ್ಮನ್ನ ಹೊರಗಡೆ ಕಳಿಸಿದ್ರು ಅಂತ ಹೇಳಿದ್ರು. ಸರ್, ಇವರು ಬ್ಯಾಂಕಿಂದ ಸಾಲ ತಗೊಂಡಿದ್ದಾರೆ, ಯಾರು ಆಡಳಿತ ಮಂಡಳಿಯವರು. ಇವರು ಸಾಲ ಮರುಪಾವತಿ ಮಾಡಿಲ್ಲ, ಅದಕ್ಕೋಸ್ಕರ ಇವರು ಲಾಕ್ ಮಾಡಿದ್ದಾರೆ ಸರ್. ಇಲ್ಲಿ ಲಾಕ್ ಆಗಿರೋದ್ರಿಂದ ಈಗ ಎಲ್ಲ ಮಕ್ಕಳುಗಳ ಮೇಲೂ ಪ್ರಭಾವ ಬೀರ್ತಿದೆ ಸರ್. ಸುಮಾರು 800 ಮಕ್ಕಳು ಓದ್ತಿದ್ದಾರೆ ಸರ್. ಇಲ್ಲಿ 800 ಮಕ್ಕಳಿಂದನೂ ಎಲ್ಲರಿಂದನೂ ಮಾಮೂಲಿ ಫೀಸ್ ಕಲೆಕ್ಷನ್ ಮಾಡಿದ್ದಾರೆ ಇವರು, ಆದರೂ ಸಾಲ ಕಟ್ಟಿಲ್ಲ ಇವರು. ಈಗ ನಮ್ಮ ಮಕ್ಕಳುಗಳಿಗೆ ಇದು, ಈಗ ನಮ್ಮ ಮಗು SLC ಓದ್ತಿದೆ, ಅದ್ರ ಫೌಂಡೇಶನ್ನೇ ಇದು. ಈಗ ಅವಾಗಲೇ 1 ವಾರದಿಂದ ಅದಕ್ಕೆ ಎಜುಕೇಷನ್ ಇಲ್ಲ, ಮನೇಲಿದೆ. ಅದ್ರ ಪ್ರಭಾವ ಎಲ್ಲ ಮಾಮೂಲಿ ಆಡಳಿತ ಮಂಡಳಿ ಮೇಲೆ ಬೀರ್ತಿದೆ ಸರ್. ಇದಕ್ಕೆ ಜಿಲ್ಲಾ ಆಡಳಿತವರು ಮತ್ತೆ ನಮ್ಮ MLA ಅವರು ಮತ್ತೆ ಇವರು ಆಡಳಿತ ಮಂಡಳಿಯವರು ಎಲ್ಲರೂ ಜವಾಬ್ದಾರಿ ತಗೊಂಡು ಇದನ್ನ ಶಾಲೆ ಓಪನ್ ಮಾಡಿಸ್ತಿಲ್ಲ ಅಂದ್ರೆ ನಾವು ಮುಂದಿನ ಸೋಮವಾರದ ತನಕ ಕಾಯ್ತೀವಿ ಸರ್. ಅಲ್ಲಿ ಓಪನ್ ಮಾಡಿಸ್ತಿಲ್ಲ ಅಂದ್ರೆ ಎಲ್ಲಾ ಪೋಷಕರನ್ನು ಸೇರಿಸಿ ನಾವು ಉಗ್ರವಾದ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡ್ತೀವಿ ಸರ್. ಈಗ ಕೂಲಿನಾಲಿ ಮಾಡಿ ಮಕ್ಕಳು ಚೆನ್ನಾಗಿ ಓದ್ಲಿ ಅಂತ ಫೀಸ್ ಕಟ್ಟಿದ್ರಿ ಸರ್. ಈಗ ಮಕ್ಕಳು ಭವಿಷ್ಯ ಏನು ಅನ್ನುವಂಥದ್ದು ಗ್ರಾಮೀಣ ಭಾಗದಲ್ಲಿ ಇರೋದು ಎಲ್ಲಿ, ನಾವೇನು ಈಗ ಸಿಟಿಲಿ ಅವರು ಏನ್ ಮಾಡ್ಕೊಳ್ತಾರ ಬಿಡ್ತಾರೋ ಗೊತ್ತಿಲ್ಲ. ಇನ್ನೊಂದು ಏನು ಈ ಉದ್ದೇಶ ಅಂದ್ರೆ ಅದು ಬ್ಯಾಂಕ್ದು, ಇನ್ನೊಂದು ಅನ್ನೋದರದು. ನಮ್ಗೆ ಬೇಕಾಗಿರೋದು ಫಸ್ಟ್ ಮಕ್ಳುಗಳನ್ನ ಓಪನ್ ಮಾಡಿಸಿ ಸ್ಕೂಲ್ ಎಜುಕೇಶನ್ ಕೊಡಬೇಕು. ಏನು ಇದು ಯಾರೇ ಆಗಲಿ, ಇದು ಈಗ ದೊಡ್ಡ ದೊಡ್ಡ ವಿಜಯ್ ಮಲ್ಯನೇ ಆಗ್ಬೋದು, ಇನ್ನೊಬ್ಬರನ್ನೇ ಆಗ್ಬೋದು, ಅವ್ರು ಸಾಲ ಕಟ್ಟಲಿಲ್ಲ ಅಂದ್ರೆ ದೇಶ ಬಿಟ್ಟು ಹೊಂಟೋಗ್ತಾರೆ. ಇದು ವಿದ್ಯಾರ್ಥಿಗಳ ಸಮಸ್ಯೆ. ಏಕೆಂದ್ರೆ ಒಬ್ರದಾದ್ರೆ ಏನಾರು ಮಾಡೋದು, ಗ್ರಾಮೀಣ ಮಕ್ಕಳುಗಳು ನಮ್ಗೆ ಬೇಕಾಗಿರೋದೇನು ಎಜುಕೇಶನ್, ತಿಳುವಳಿಕೆ ಓದಂಗೆನೆ ಮಾಡ್ಲಿ ಅಂತ ಏನಾರ ಈ ಬ್ಯಾಂಕನ್ನ ಉನ್ನಾರ ಮಾಡ್ಕೊಂಡು ಈ ತರ ಬಂದ್ ಮಾಡಕ್ಕೆ ಏನಾರ ಅವಕಾಶ ಕೊಟ್ಟವ್ರ? ಅದೇನು ಇದನ್ನ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಈಗ ಹೆಂಗಿರೋ ಹೈವೇಗೆ ಇದ್ದೀವಿ, ಹೈವೇಗೆ ಹೋಗ್ಬಿಟ್ಟು ಕೂತ್ಕೊಂಡ್ರೆ ದನ ಕರುಗಳು ಇನ್ನೇನು ನಮ್ ದನ ಮೇಯ್ಸಕ್ ಬಿಟ್ಬಿಡ್ತಾರೆ ಇವರು. ಎಜುಕೇಶನ್ ಮಾಡೋದ್ ಬೇಡ ಅಂತಬಿಟ್ಟು ಏನೋ ಉನ್ನಾರ ಮಾಡ್ತಾ ಇದಾರೋ. ನಾವೇನೋ ಈಗ ಕೂಲಿ ಪಾಲಿ ಎಲ್ಲ ಮಾಡಿ ಕಷ್ಟಪಟ್ಬಿಟ್ಟು ತಂದು ಹಾಕಿರ್ತಾರೆ ಸರ್. ಇಲ್ಲಿ ಈ ತರ ಬ್ಯಾಂಕ್ ಅವ್ರಿಗೆ ಎದುರ್ಕೊಂಡು ಈ ತರ ಸ್ಕೂಲ್ನ ಬಂದ್ ಮಾಡ್ಸೋರು ಅಂದ್ರೆ ಯಾವ ರೀತಿ ಇದೀವಿ, ಯಾವ ಇದ್ರಲ್ಲಿ ಇದೀವಿ ನಾವು? ಹಂಗಾರೆ ಗ್ರಾಮೀಣ ಭಾಗದವ್ರು ಹಂಗಾರೆ ಇದು ಮಾಡ್ಲೇಬಾರ್ದಾ? ಪ್ರಗತಿ, ಇದಿಷ್ಟು ಪೋಷಕರ ಆಕ್ರೋಶದ ಮಾತುಗಳು. ಈ ಕೂಡಲೇ ಸಮಸ್ಯೆ ಬಗೆಹರಿಸಿ ಮಕ್ಕಳಿಗೆ ಮತ್ತೆ ವಿದ್ಯಾಭ್ಯಾಸ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಪ್ರಗತಿ, ಓಕೆ, ಥ್ಯಾಂಕ್ ಯು ನಂದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.